ಹೀಗೆ ನಿಮಗೆ ಸ್ವಾಗತ ಸುಸ್ವಾಗತ. ಬರ್ರಿ ಎಲ್ಲರೂ ಬರ್ರಿ. ನೋಡ್ರಿ ಬೆಳಿಗ್ಗೆ ಈಗ ಸೂರ್ಯೋದಯ ಆಗೈತಿ, ರಾತ್ರಿಯೆಲ್ಲ ನೀರು ಹಚ್ಚಿದೆ. ಪಕ್ಷಿಗಳ ಬೆಳಕಿನ ಕಿರಣ ಬಂದು ಹುಡ್ಲೆ ಹೆಂಗೆ ಆಹಾರನ ಹುಡ್ಕೊಂಡು ಬರ್ತಾವೆ ನೋಡ್ರಿ. ನೋಡ್ರಲ್ಲೇ ಆ ಕಡೆ ಏನು ಕಪ್ಪು ಎತ್ತರಕ್ಕೆ ಪಕ್ಷಿಗಳದಾವಲ್ಲ, ಆಫ್ರಿಕಾದಿಂದ ಮೈಗ್ರೇಟ್ ಆಗಿ ಬಂದಿರೋಂಥದ್ದು. ಈ ಹೊಟ್ಟಿಗಾಗಿ ಬಟ್ಟಿಗಾಗಿ ಎಲ್ಲಿಂದ ಏನೇನಿಲ್ಲ ಮಾಡೋಕೆ ಹಸ್ತಾನ ಭಗವಂತ ಅನ್ನೋಕೆ ಇದೊಂದು ಉದಾಹರಣೆ. ಇವೆಲ್ಲ ಪಕ್ಷಿಗಳಿವೆ, ಸಾಕಷ್ಟು ಸಾಮಾನ್ಯವಾದಂಥ ಪಕ್ಷಿಗಳು ಇವು ಇರ್ತಾವಿಲ್ಲೇ ಇಲ್ಲೇ ನಮ್ಮ ಕರ್ನಾಟಕ, ಒಟ್ಟು ನಮ್ಮ ಇಂಡಿಯಾದೊಳಗೆ ಬ್ರೀಡ್ ಆದಂಥ ಪಕ್ಷಿ ಇದೆ. ಈ ಗುಬ್ಬಿಗಳು ಸಣ್ಣ ಕರಿ ಗುಬ್ಬಿಗಳದಾವ, ನೀವು ತೋರ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ. ನೋಡಲ್ದ ಸಣ್ಣ ಪಕ್ಷಿ, ಸಣ್ಣ ಗುಬ್ಬಿ. ಆಮೇಲೆ ಇವು ಬಿಳಿ ಪಕ್ಷಿಗಳೇನಿದಾವಲ್ಲ, ಇವು ಇಂಡಿಯನ್ ಪಕ್ಷಿಗಳು. ಅಲ್ಲೇನು ದೊಡ್ಡ ಅಂತ ನಿಮ್ಗೆ ಕಾಣ್ತೈತಿಲ್ಲ, ನಾನು ತೋರ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ. ಇಲ್ಲ ನೋಡೋದು, ಈ ಪಕ್ಷಿ ಆಫ್ರಿಕಾದಿಂದ ಮೈಗ್ರೇಟ್ ಆಗಿ ಬರ್ತಾವೆ, ಅಂದ್ರೆ ಹಾರಿ ಬರ್ತಾವೆ, ಅಲ್ಲಿಂದ ಬರ್ತಾವೆ. ಕಂಡವ ಅಂತಂದು ಭಾವಿಸ್ಕೊತೀನಿ, ಅನ್ಕೊತೀನಿ. ಎಷ್ಟು ಚಂದ ನೋಡೋಕೆ. ಈ ಒಂದು ಸೀನನ್ನು ಎಲ್ಲರಿಗೂ ಸಿಗಂಗಿಲ್ಲ. ಇದು ಸಿಟಿ ಒಳಗೆ ರೊಕ್ಕ ಕೊಟ್ಟು ನೋಡ್ತೀನಿ ಅಂದ್ರೆ ಸಿಗಂಗಿಲ್ಲ. ನಮ್ಗೆ ನೋಡಬೇಕು ಪಕ್ಷಿ ಅಂದ್ರೆ ಸಿಗಂಗಿಲ್ಲ. ನಾವು ಏನು ಮಾಡಬೇಕು, ದುಡ್ಡು ಕೊಟ್ಟು ಪಕ್ಷಿಧಾಮಕ್ಕೆ ಹೋಗ್ಬೇಕು ನೋಡೋಕೆ. ಬಟ್ ನಮಗೆ ನೋಡ್ರಲ್ಲ, ಈಗ ಪ್ರಾಕೃತಿಕವಾಗಿ ಅವು ತಿನ್ನಕ್ಕೆ ಬಂದವು, ನಾನು ನೋಡತ್ತೀವಿ ಎಷ್ಟು ಚಂದ ಅಲ್ಲ ಬದಕ್ಕೆ. ನೋಡಿರಿ ನಮ್ಮ ಜಲ್ದಿಯಾಗಿ ಕಬ್ಬು ಕಟಾವು ಮಾಡೋದು ಪಾಪ. ಇವ್ರದಿನ್ನೂ ಕಬ್ಬು ಕಟಾವು ಮಾಡಿಲ್ಲ. ಲಾಸ್ಟ್ ಟೈಮ್ ಬಂದಿದ್ರು ಅವ್ರು ಕಬ್ಬು ಕಟ್ ಮಾಡೋಕೆ. ನಮ್ಮದು ಒಂದು ಸ್ವಲ್ಪ ಕಟ್ ಮಾಡಿ ಕೊಡ್ರಿ ಅಂತಂದ್ರೆ ಮಿಷಿನವ್ರು ಏನಂತಂದ್ರೆ, ಬೇಡಪ್ಪ ನಿಮ್ಮ ಕಬ್ಬು ಸರಿ ಇಲ್ಲ, ನೀವು ಕಡಿಸ್ಕೋರಿ ಅಂತಂದು ಹೇಳಿದರೆ. ಬಟ್ ನಮ್ಮ ನೋಡ್ರಿ ನಮ್ಮ ಮಿಷನ್ನಿಗೆ ದೇವ್ರ ಫಲ, ದೇವ್ರ ಆಶೀರ್ವಾದ, ದೇವ್ರ ಕೃಪಾ, ನಮ್ಮ ಕಬ್ಬು ಕಟ್ಟತ್ತೆ. ಇವತ್ತಿನ ದಿನ ನೀರು ಆಯ್ತು. ರಾತ್ರಿ ಎಲ್ಲ 2 ದಿನ ಕಷ್ಟಪಟ್ಟಿದ್ದಕ್ಕೆ ವರ್ಷ ಪೂರ್ತಿ ಖುಷಿಯಾಗಿರೋ ಅಂಥದ್ದು. ಅಂದ್ರೆ ದುಡಿನ ತಾಯಿ ಅಂತಂದಂಗೆ ಒಟ್ಟು ಸುಮ್ಮನೆ ಇರಬಾರ್ದು. ಬೆಳಗ್ಗಿನ ರಾತ್ರಿ ದುಡಿತಾನೆ ಇರ್ಬೇಕು. ದುಡಿಯಂಥ ಶಕ್ತಿ ಕೊಟ್ಟಾಗ ಭಗವಂತ ಖುಷಿ ಆಕೈತಿ. ನನ್ನ ಬದಲಾವಣೆ ಮಾಡ್ಕೋಬೇಕಂತ ಬ್ಲಾಗ್ ಮಾಡಿದ್ರೆ ಖುಷಿ ಆಕೈತಿ, ನೋಡಲಿ ಅಂತಂತ. ಈಗ ಖುಷಿ ಆಕೈತಿ ನೋಡಿ ಹಾಕ್ಬೇಕಂತ ಏನಾದ್ರು ಒಂದು ಟಾಪಿಕ್ ತೊಗೊಂಡು ಮಾತಾಡಿ ಹಾಕ್ಬೇಕು. ಏನು ತಪ್ಪಿಲ್ಲ ಅದ್ರೊಳಗೆ ಅಲ್ಲ ಅಂತ ಅನಿಸುತ್ತೆ. ಬ್ಲಾಗ್ ಮಾಡ್ಬೇಕು ಅನ್ಸುತ್ತೆ. ನಾನು ನೋಡಿದ್ದನ್ನು ನಿಮಗೂ ತೋರ್ಸೋಕೆ ಪ್ರಯತ್ನ ಮಾಡಿದ್ರೆ ಅದು ನಿಮಗೂ ಖುಷಿ ಅಂತ ನನಗೆ ಅನಿಸ್ತೈತಿ ಅಲ್ಲ. ಗುಡ್ ಮಾರ್ನಿಂಗ್. ಒಟ್ಟು ಬರ್ತಾನೆ ಈಗ ನಮ್ಮ ಸಚಿನ್ ಬರ್ತಾನೆ, ನಮ್ಮ ಅಪ್ಪನ ಬರ್ತಾನೆ. ಅಲ್ಲಿ ಹಿಂಡಕ್ಕೆ ಹೋಗ್ಯಾನ. ಈಗ ಇದಕ್ಕೆ ಹಾಕ್ಬೇಕಲ್ಲ, ಡೈರಿಗೆ ಹಾಕ್ಬಿಟ್ಟು ಬರ್ತಾನೆ. ಒಂದು ಹಸು ತೊಗೊಂಡು ಮೊನ್ನೆ ಒಂದು ಆಕಳ ಅಂತೇವೆ ನಮ್ಮ ಕಡೆ, ಉತ್ತರ ಕರ್ನಾಟಕ ಕಡೆ ಆಕಳ ಮಣಕ ಅಂತಂತೇಳಿ ತೊಗೊಂಬಂದಿರಿ. 7 ಲೀಟ್ರ್ ಹಾಲು ಅಂತ, ಬೆಳಗ್ಗೆ 7 ಲೀಟ್ರ್, ಸಾಯಂಕಾಲ ಒಂದು 7 ಲೀಟ್ರ್ ಹಾಲು ನಿಲ್ತೈತಿ. ಎರಡನ್ನೂ ಹೋಗಿ ಡೈರಿಗೆ ಹಾಕಿ ಬರ್ತಾನೆ. ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ಮೇವು ತೊಗೊಂಡು ಹೋಗ್ಬೇಕು. ಈ ನಾನು ನೋಡ್ರಿ ಸಾಕಷ್ಟೆಲ್ಲ ಮಾಡಿದೆ ಮೀಡಿಯಾದೊಳಗೆ. ನಂದು ನೋಡು ಏನು ಕೆಲಸಪ್ಪ, ನಂದು ಎಜುಕೇಷನ್ ಬಗ್ಗೆ ಮಾತಾಡೋದಾದ್ರೆ MA ಇನ್ ಮಾಸ್ಟರ್ಸ್ ಇನ್ ಮೀಡಿಯಾ, ಮಾಸ್ ಕಮ್ಯುನಿಕೇಷನ್ ಆ್ಯಂಡ್ ಜರ್ನಲಿಸಮ್ ನನ್ನ ಕ್ವಾಲಿಫಿಕೇಷನ್ ಧಾರವಾಡ ಯೂನಿವರ್ಸಿಟಿ ಒಳಗೆ ಕಲಿತೆ. ಆ ಜಾಬ್ ಮಾಡಿದೆ. ಬಟ್ ಆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಬದುಕಿಗೆ. ದುಡ್ಡಿಗಾಗಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಮಾಡ್ಬೇಕು ಕೆಲಸ, ಅದ್ರಾಗ ಮುಂದುವರಿಬೇಕು ಅನ್ನೋದನ್ನು ಬರಲಿಲ್ಲ ನನಗೆ. ಆಮೇಲೆ ನಿಮ್ಗೆ ಗೊತ್ತಿರೋಂಗೆ ಸಾಕಷ್ಟು ಮೀಡಿಯಾದವರು ಬಕೆಟ್ಗಳನ್ನು ಹಿಡಿಯೋಕ್ಕೆ ಪ್ರಯತ್ನ ಮಾಡ್ತಾರೆ. ಬಟ್ ನನಗದು ಬರಲೇ ಇಲ್ಲ. ಯಾಕೆ ಹಿಂದಿಂದ ಅಡ್ಡಾಡೋಕ್ಕಾಗಲಿಲ್ಲ ನನಗೆ. ದೊಡ್ಡವರಿಗೆ ಸರ್ ಅನ್ಕೊಂತ ಬಗ್ಗಕ್ಕಾಗಲಿಲ್ಲ. ಆಮೇಲೆ ದೊಡ್ಡ MLA MP ಗಳು ಬಂದುಬಿಟ್ಲೆ, ಸರ್ ನಮಸ್ತೆ. ಅವ್ರು ಯಾರ್ರೀ? ನಾವು ಅವ್ರನ್ನ ಬೆಳೆಸಿ ಅವ್ರಿಗೆ ಓಟ್ ಹಾಕಿ ನಾವು ಅವ್ರನ್ನ ಮಂತ್ರಿ MLAಗಳನ್ನು ಮಾಡಿರ್ತೀವಿ. ನಾವು ಅವ್ರನ್ನ ಇನ್ನೇನು ಸರ್ ಅಂತಂದು ನನಗೆ ಯಾಕೋ ಅದು ಸರಿ ಅನ್ನಿಸ್ತಿಲ್ಲ. ಯಾಕೆ ನಮ್ಮ ಜನಕ್ಕೆ ಅರ್ಥ ಆಗಂಗಿಲ್ಲ ನನಗೆ ಅದು ಗೊತ್ತಿಲ್ಲ. ಅದಕ್ಕೆ ಬೇಡಪ್ಪ ಆ ಜಾಬ್. ನೆಮ್ಮದಿ ಐತಿ ನೋಡಪ್ಪ. ಈ ಕೃಷಿ ಕೆಲಸ ಏನೈತಿಲ್ಲ, ನೆಮ್ಮದಿ ಐತಿದೆ. ಎಷ್ಟು ನೆಮ್ಮದಿ ಐತೆ ಅಂತಂದ್ರೆ, ನಮ್ಮ ಅಜ್ಜನ ಮಾತು ಹೇಳ್ತಿದ್ದ, ಯಾವ ಮಗುಗೂ ನೆಚ್ಚಂಗಿಲ್ಲೇ, ನಾವು ಬೇಕಾದಾಗ ಮಾಡ್ತೀವಿ, ಬೇಡಂದ್ರೆ ನಾಳೆ ಮಾಡ್ತೀವಿ, ಬೇಡಂದ್ರೆ ಅಚ್ಚಿ ನಾಳೆ ಮಾಡ್ತೀವಿ ಅಂತ ನಮ್ಮ ಅಜ್ಜ ಹೇಳ್ತಿದ್ದ. ನಿಜ ಇದು. ಇದ್ರೊಳಗೆ ದುಡ್ಡು ಐತಿ ದುಡ್ದಂಗೆ, ಆಮೇಲೆ ನೆಮ್ಮದಿನೂ ಐತಿ. ಆಮೇಲೆ ಭೂಮಿ ತಾಯಿ ದುಡಿಯೋಂಗೆ ಯಾವತ್ತೂ ಕೈ ಬಿಡಲ್ಲ, ಯಾವತ್ತೂ ಕೈ ಬಿಡಲ್ಲ ಅನ್ನೋ ಮಾತೈತಿ. ಭೂಮಿ ತಾಯಿ ನೋಡ್ರಿ, ಒಂದು ಕಾಳು ಹಾಕಿದ್ರೆ ಒಂದು ಕಾಳು ಹಾಕಿದ್ರೆ 100 ಕಾಳನ್ನು ಕೊಡ್ತಾಳೆ ಭೂಮಿ ತಾಯಿ. ಎಷ್ಟು ಕೃಪೆ ಐತಿ ನೋಡಿ ನಮ್ಮ ಮೇಲೆ ಆಕಿಗೆ. ಏನಾದರೂ ಇದ್ರೊಳಗೆ ಮಾಡ್ಬೇಕು. ಇನ್ನೊಂದು 10 ವರ್ಷ ನಿಮ್ಗೆ ಹೇಳ್ತೀನಿ, ಕೃಷಿ ಭೂಮಿಗಳಿಗೆ ಎಷ್ಟು ವ್ಯಾಲ್ಯೂ ಬರ್ತೈತೆ ಅಂತಂದ್ರೆ ಅದನ್ನು ಹೇಳಲಿಕ್ಕೆ ಊಹಿಸ್ಲಿಕ್ಕೂ ಆಗಂಗಿಲ್ಲ, ಅಷ್ಟು ವ್ಯಾಲ್ಯೂ ಬರ್ತೈತಿ. ನನಗೆ ಒಂದು ಜರ್ನಿ ಸ್ಟಾರ್ಟ್ ಮಾಡೀನಿ. ಏನಪ್ಪ ಅಗ್ರಿಕಲ್ಚರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡೀವಿ. ಹೆಂಗೆ ಏನೇನೆಲ್ಲ ಬೆಳವಣಿಗೆ ಆಗ್ತೈತಿ ನಿಮ್ಗೆ ತೋರಿಸ್ಕೊಂತ ಹೋಗ್ತೀನಿ. ಸಪೋರ್ಟ್ ಮಾಡಿರಿ, ನೋಡಿರಿ, ನಿಮ್ಗೆ ಗೊತ್ತಿಲ್ಲದನ್ನು ಕಲೀರಿ. ಆದಷ್ಟು ಜನ ಏನು ಸಿಟಿ ಒಳಗೆ ಏನದಿರಲ್ಲ ರೈತನಿಗೆ ಅಂತಂದ್ರೆ ಅದನ್ನು ವಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ಯಾಕಂದ್ರೆ ನೋಡಿರಿ, ಈಗ ನಾವು ನಿಮ್ಗೆ ಎಕ್ಸಾಂಪಲ್ ಒಂದು ಲಾಕ್ಡೌನ್ ಟೈಮ್ ಕೊಡ್ತೀನಿ. ಲಾಕ್ಡೌನಾಗ ನಿಮ್ಗೆ ಎಕ್ಸಾಂಪಲ್ ಕೊಡ್ತೀನಿ. ಪ್ರತಿಯೊಬ್ಬರು ಜಮೀನಿದ್ದವರು ಬಂದು ಅವ್ರವ್ರ ಕೆಲಸ ಮಾಡಿ ಜಮೀನಿನಲ್ಲಿ ದುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅವಾಗಿನ ಟೈಮ್ನಾಗ. ಪಾಪ ಈ ಬೇರೆ ಪ್ರೈವೇಟ್ ಕಂಪ್ನಿ ಒಳಗೆ ಅದೇ ಕೆಲಸ ನಂಬ್ಕೊಂಡು ಹೊಟ್ಟೆ ತುಂಬ್ಕೊಂತೇನಪ್ಪ ಅಂದವ್ರಿಗೆ ಎಷ್ಟು ಕಷ್ಟ ಆಯ್ತು ಬದುಕಂತಂದ್ರೆ
ಒಂದೊಂದು ಹೊತ್ತಿಗೂ ಒದ್ದಾಡಿಬಿಟ್ರು ಅವಾಗ. ಕೃಷಿ ಭೂಮಿ ಇದ್ದವ್ರು ಏನಪ್ಪ ಅಲ್ಪ ಸ್ವಲ್ಪ ಕಾಯಿಪಲ್ಲೆ ಬೆಳ್ಕೊಂಡೆ, ನೀರಿದ್ದವರು ಕೊತ್ತಂಬರಿ ಕರಿಬೇವು ಬೆಳ್ಕೊಂಡೆ, ಏನೋ ಒಂದು ಬೆಳ್ಕೊಂಡು ಆ ಕಾಳು ಕಡಿ ದುಂಡು ಮಾಡ್ಕೊಂಡು ಊಟ ಮಾಡಿದ್ರು. ಬಟ್ ಇವ್ರಿಗೆ ಏನಪ್ಪ ಪ್ರೈವೇಟ್ ಕಂಪ್ನಿಯವರು ಅಂಗಡಿ ಒಳಗೆ ದುಡ್ಡು ಕೊಟ್ಟು ತೊಗೊಂಡು ತಿನ್ಬೇಕು ಅನ್ನೋರಿಗೆ ಎಷ್ಟು ಕಷ್ಟ ಆಯ್ತು, ಎಷ್ಟು ಸಾವು ನೋವುಗಳನ್ನು ಅನುಭವಿಸ್ಬಿಡ್ತು ಕರ್ನಾಟಕ ಇಡೀ ಇಂಡಿಯಾದೊಳಗೆ ಅಂತಂದ್ರೆ ನಿಮಗೊಂದು ದೊಡ್ಡ ಉದಾಹರಣೆ ಅದು ನಮಗೂ ದೊಡ್ಡ ಉದಾಹರಣೆ. ಅಂಥ ಕಾಲ ಬರಬಾರ್ದಪ್ಪ ಇನ್ನೊಂದು ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಕೃಷಿ ಭೂಮಿಗಳಿತ್ತಂದ್ರೆ ಬರೀ ದಯವಿಟ್ಟು ಬರೀ ಅದ್ರ ಜೊತೆಗೆ ವಾರದಾಗ ಅಟ್ಲೀಸ್ಟ್ ಒಂದು ವಾರ ಆದರೂ ನಿಮ್ಮ ಜಮೀನಿಗೆ ಭೇಟಿ ಕೊಡ್ರಿ. ಏನು ನಡೆಯತೈತಿ, ಏನು ಬೋರ್ ಹಾಕ್ಸಿದ್ರೆ ಏನು ಮಾಡ್ಬೇಕು, ಪ್ರತಿನಿತ್ಯನೂ ಬರುವಂಥದ್ದು ಏನಿರಂಗಿಲ್ಲ. ತೋಟಗಾರಿಕೆ ಏನಾದರೂ ತೋಟಗಾರಿಕೆ ಮಾಡಿಬಿಟ್ರೆ ಅಂದ್ರೆ ಹೆಂಗಪ್ಪ ಅಂದ್ರೆ ಫಾರ್ ಎಕ್ಸಾಂಪಲ್ ಅಡಿಕೆ ತೋಟ ಆಗಲಿ, ಮಾವಿನ ತೋಟ ಆಗಲಿ ಏನಾದರೂ ಒಂದು ಮಾಡ್ಕೊಂಬಿಟ್ರೆ ವಾರದೊಳಗೆ ಒಂದು ಸಲ ಬಂದು ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗ್ಬೋದು. ಒಂಥರ ಹೆಂಗೆ ಅಂತಂದ್ರೆ ಇದು FT ಇದ್ದಂಗಿದೆ. ನಾವು ಪ್ರೈವೇಟ್ ಸೆಕ್ಟರ್ನೊಳಗೆ ಏನಾದರೂ ಕೆಲಸ ಮಾಡೋರು ಇದ್ರಂತಂದ್ರೆ ನೀವು ಅಲ್ಲಿ ಕೆಲಸ ಮಾಡೋದನ್ನು ಮಾಡಿರಿ, ಬಿಡಕ್ಕೆ ಹೋಗ್ಬೇಡ್ರಿ. ಅಟ್ಲೀಸ್ಟ್ ಬಂದು ವೀಕ್ಲಿ ಒಂದು ಸಲ ಬಂದರೆ ಸಣ್ಣ ಪ್ರಮಾಣದೊಳಗೆ ಇನ್ವೆಸ್ಟ್ಮೆಂಟ್ ಮಾಡಿರಿ. 1-2 ಎಕರೆ ಜಮೀನು ಐತಪ್ಪ, ಅದರೊಳಗೆ ಒಂದು ಅರ್ಧ ಎಕರೆ ಅಡಿಕೆಯನ್ನು ಬೆಳ್ರಿ. ಸ್ಟಾರ್ಟಿಂಗ್ ಫಸ್ಟಿಗೆ ನಿಮ್ಗೆ ಎಕ್ಸ್ಪೀರಿಯೆನ್ಸ್ ಆಗಲಿಕ್ಕೆ ಒಂದು ಅಡಿಕೆ ಒಂದು ಬೋರ್ ಹೊಡ್ಸೋಂಥ ಭಗವಂತ ದೇವರು ದುಡ್ಡು ಕೊಟ್ಟಿದ್ದಂದ್ರೆ ಅದನ್ನು ಮಾಡಿರಿ, ಬೋರ್ ಹೊಡಿಸ್ರಿ. ಆಮೇಲೆ ಅಡಿಕೆ ತೋಟ, ಮಾವಿನ ತೋಟಗಳನ್ನು ಅಥವಾ ಬೇರೆ ಬೇರೆ ಕಾಯಿಪಲ್ಲೆ ಸಾಕಷ್ಟಿಗೆ ನೋಡಿರಿ. ಕಿವಿ ಫ್ರೂಟ್ಸು, ಆವಿ ಫ್ರೂಟ್ಸ್ ಸಾಕಷ್ಟು ಮಾರ್ಕೆಟಿಗೆ ಬಂದಾವೆ. ಬೆಳೆದೂ ಬೆಳಿತಾವೆ. ಅದಕ್ಕೆ ಹಚ್ಚಿರಿ. ಸುತ್ತಲೂ ಬೇಲಿ ಹಚ್ಚೋಕ್ಕೆ ಪ್ರಯತ್ನ ಮಾಡಿರಿ. ಹಚ್ಚಿಸಿ ವೀಕ್ಲಿ ಒಂದು ಸಲ ಬಂದು ಹೋಗೋದಪ್ಪ ತೋಟಕ್ಕೆ. ಹೆಂಗಿದ್ರು ಹಳ್ಳಿಯಿಂದ ಬಂದವ್ರಿಗೆ ಹಳ್ಳಿ ಒಳಗೆ ಮನೆ ಇದ್ದೇ ಇರ್ತೈತಿ. ಹೋಗಿ ಎಲ್ಲ ಸಿಟಿ ಒಳಗೆ ಶಿಫ್ಟ್ ಆಗಿರೋಂಗಿಲ್ಲ, ಎಲ್ಲರೂ ಒಂದು ಮನೆ ಇದ್ದೇ ಇರ್ತೈತಿ. ವೀಕ್ಲಿ ಒಂದು ಸಲ ಬರ್ರಿ, ಇಲ್ಲಿರೋ ಮನೆಯನ್ನು ಡೆವಲಪ್ಮೆಂಟ್ ಮಾಡ್ಕೊರಿ. ಈ ಬದುಕು ಭಾಳ ಚಂದ, ಇದು ಶಾಶ್ವತ. ಕೃಷಿ ಭೂಮಿಯಿಂದ ಏನು ಪ್ರೈವೇಟ್ ಸೆಕ್ಟರಿಗೆ ಕೆಲಸ ಮಾಡೋಕ್ಕೆ ಹೋಗಿರ್ತಾರಲ್ಲ ಅವ್ರಿಗೆ ಹಳ್ಳಿಲ್ಲೇ ಬರ್ಬೇಕು. ಮರಳಿ ಬೇರಿಗೆ ಅನ್ನಂಗೆ ಮತ್ತು ಸ್ಟಾರ್ಟಿಂಗ್ ಹಳ್ಳಿಲ್ಲೇ ಬರ್ಬೇಕಾಕೈತಿ. ಸೊ ಏನು ನಾ ಹೇಳೋಕ್ಕೆ ಪ್ರಯತ್ನ ಮಾಡತ್ತಿದ್ದೇನಪ್ಪ ಅಂತಂದ್ರೆ ಕೃಷಿ ಮಾಡೋದನ್ನು ಬಿಡಬೇಡ್ರಿ. ಕೃಷಿ ಮೂಲತಃ ಕೃಷಿ ಕುಟುಂಬದಿಂದ ಏನು ಹೊರಗೆ ಹೋದಂಥ ವ್ಯಕ್ತಿಗಳೇನು ಇರ್ತಿರಲ್ಲ, ದಯವಿಟ್ಟು ಬರ್ರಿ. ವೀಕ್ಲಿ ಒಂದು ಸಲ ಆದರೂ ಬಂದು ಭೇಟಿ ಕೊಡ್ರಿ, ಜಮೀನಿಗೆ ಭೇಟಿ ಕೊಡ್ರಿ. ಒಂದೆರಡು ನೋಡ್ರಿ ಹೈನುಗಾರಿಕೆ ಮಾಡ್ಕೊರಿ. ಹೈನುಗಾರಿಕೆ ಭಾರಿ ವ್ಯಾಲ್ಯೂ ಐತಿ ನಮ್ಮ ಇಂಡಿಯಾದೊಳಗೆ. ನಾವು BJP ಗೌರ್ಮೆಂಟನ್ನು ನಾವು ಅಪ್ರಿಷಿಯೇಟ್ ಮಾಡಬೇಕು. ಸೆಂಟ್ರಲ್ ಗೌರ್ಮೆಂಟ್ ಒಳಗೆ ನಿಮಗೆ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ಮಾಸ್ ಪ್ರೊಡಕ್ಷನ್ ಒಳಗೆ ಅಮೇರಿಕಾದೊಳಗೆ ಉತ್ಪನ್ನ ಮಾಡ್ತಾರೆ. ಏನಪ್ಪ ಡೈರಿ ಪ್ರಾಡಕ್ಟನ್ನು. ಆ ಡೈರಿ ಪ್ರಾಡಕ್ಟನ್ನು ತಂದು ಇಂಡಿಯಾದೊಳಗೆ ಡಂಪ್ ಮಾಡ್ಬೇಕು ಅನ್ನೋ ಪ್ಲ್ಯಾನ್ ಇತ್ತು. ಯಾರಿಗೆ? ಅಲ್ಲಿರುವಂಥ ಪ್ರೆಸಿಡೆಂಟ್ ಟ್ರಂಪ್ ಅವರಿಗೆ. ಅದಕ್ಕೆ ಯಾವತ್ತೂ ಅವ್ರಿಗೆ ಅದನ್ನು ಅನುವು ಮಾಡಿಕೊಳ್ಳೇ ಇಲ್ಲ ಯಾರೋ ಮೋದಿ ಸರ್ಕಾರ. ಅದು ಎಷ್ಟರ ಮಟ್ಟಿಗೆ ನಮ್ಮ ಇಂಡಿಯನ್ ರೈತರಿಗೆ, ಹಾಲು ಉತ್ಪಾದಕರಿಗೆ ಅಥವಾ ಡೈರಿ ಫಾರ್ಮರ್ಗೆ ಎಷ್ಟು ಅನುಕೂಲ ಆತಂತಂದ್ರೆ ಭಾಳ ಅನುಕೂಲ ಆಯ್ತು. ನೋಡಿರಿ ಇಲ್ಲೇ ಒಂದೇನೋ ಒಂದು 2 ಹಸುಗಳನ್ನ ಕಟ್ಕೊಂಡಿರ್ತಾನೆ. ಬೆಳಗ್ಗೆ 4 ಗಂಟೆಗೆ ಹೇಳ್ತಾನೆ, ಕತ್ಲಾಗ ಹೊಕ್ಕಾನ, ಹಾವು ಚೋಳುಗಳನ್ನ ಏನೋ ನೋಡ್ದಂಗೆ ಹೊಕ್ಕಾನ, ಹೋಗಿ ಹುಲ್ಲು ತೊಗೊಂಬರ್ತಾನೆ, ಹಾಲು ಕರಿತಾನೆ, ಡೈರಿಗೆ ಹಾಕ್ತಾನೆ. ಅವು 2 ಆಕಳದಿಂದ ಒಂದು ಫ್ಯಾಮ್ಲಿ ನಡೀತಿರ್ತೈತಿ. ಅಟ್ಲೀಸ್ಟ್ ಒಂದು 15-20 ಸಾವಿರದೊಳಗೆ ಒಂದು ಫ್ಯಾಮ್ಲಿ ನಡೀತೈತಿ ಇಂಡಿಯಾದೊಳಗೆ. ಮಾಸ್ ಪ್ರೊಡಕ್ಷನ್ ಒಳಗೆ ತಂದು ಡೈರಿ ಪ್ರಾಡಕ್ಟನ್ನು ನಾವು ಇಂಡಿಯಾದೊಳಗೆ ಮಾರ್ಕೆಟಿಗೆ ಬಿಟ್ಬಿಟ್ರೆ ಅಮೇರಿಕಾದಿಂದ ಇಂಪೋರ್ಟ್ ಮಾಡ್ಕೊಂಡು ಎಷ್ಟು ಕುಟುಂಬಗಳು ಬೀದಿಗೆ ಬಂದುಬಿಡ್ತಾವೆ ಅಂತಂದ್ರೆ ಇಲ್ಲೇ ಅಷ್ಟು ಕುಟುಂಬಗಳು ಬೀದಿಗೆ ಬಂದುಬಿಡ್ತಾವೆ. ಅಲ್ಲಿ ಹೆಂಗೆ ಗೊತ್ತನ್ರಿ, ಎಲ್ಲಿದು ಸೆಕ್ಟರ್ ಹೆಂಗೆ ಗೊತ್ತಾ, 4 ಸಾವಿರ ಗಟ್ಟಲೆ ಜಮೀನು ಇರ್ತೈತಿ, ಸಾವಿರಾರು ಗಟ್ಟಲೆ 4-5 ಸಾವಿರ ಗಟ್ಟಲೆ ಹಸುಗಳು ಇರ್ತಾವೆ. ಮಾಸ್ ಪ್ರೊಡಕ್ಷನ್ನಾಗ ಹಾಲು ಉತ್ಪತ್ತಿ ಮಾಡ್ತಾರೆ, ಡೈರಿ ಪ್ರಾಡಕ್ಟನ್ನು ಉತ್ಪನ್ನ ಮಾಡ್ತಾರೆ. ಹಾಲು, ಮೊಸರು, ಚೀಸು ಇಂಥದ್ದೆಲ್ಲ ಉತ್ಪನ್ನ ಮಾಡಿ ಮಾರ್ಕೆಟಿಗೆ ಬಿಟ್ಬಿಟ್ರೆ ಇಲ್ಲಿರುವಂಥ ಪ್ರೊಡಕ್ಟ್ಸನ್ನು ಕೊಳ್ಳೋರು ಯಾರು ಇರಂಗಿಲ್ಲ, ಮಾರ್ಕೆಟಿಗೆ ಹೋಗೋಂಗಿಲ್ಲ, ಮಾರ್ಕೆಟ್ ಬಿದ್ದು ಹೋಗ್ತೈತಿ. ಇಟ್ಸ್ ಅಬ್ವಿಯಸ್ಲಿ ಎಲ್ಲರೂ ಯೋಚನೆ ಮಾಡಿ ನೋಡೋಂಥದ್ದು. ಇದು ಅಪ್ರಿಷಿಯೇಟ್ ಮಾಡ್ಬೇಕು. ಅದಕ್ಕೆ ವಾವ್ ನೋಡಿರಿ, ಪಕ್ಷಿನ ಆ ಥರ ಬಂದು ಹೋಗತ್ತೈತಿ. ಎಷ್ಟು ಪಕ್ಷಿಗಳದ ನೋಡಿದ್ರೆ ಖುಷಿ ಆಕೈತಿಲ್ಲ, ಎಷ್ಟು ಖುಷಿ ಆಕೈತಿ ನೋಡಿದ್ರೆ. ಎಷ್ಟು ಚಂದ ಹುಲ್ಲು ಇದು ತಿನ್ನತ್ತಂದ್ರವ. ಅಂದರೆ ಏನು ತಿನ್ನತ್ತ ಅಂತಂದ್ರವ, ನೀರು ಬರ್ತೈತಲ್ಲ ಅದು ಬುಡಕ್ಕಿರೋಂಥ ಹುಳುಗಳ ಮೇಲೆದ್ದು ಬಂದಾಗ ಹುಳ ತಿಂತಾವೆ. ಒಂದು ಜರ್ನಿ ಸ್ಟಾರ್ಟ್ ಮಾಡೀವಿ ನಿಮ್ಮ ಜೊತೆಗೆ, ನೋಡ್ತಾ ಬರ್ರಿ. ನಾವು ಏನಾದರೂ ಒಂದು ಹೊಸ ಎಕ್ಸ್ಪೆರಿಮೆಂಟ್ ಮಾಡ್ಬೇಕಪ್ಪ ನನ್ನ ಕಡೆ ಐಡಿಯಾ ಐತೆ ಅಂತಂದ್ರೆ ನಮಗೂ ಹೇಳ್ರಿ, ಅದನ್ನು ನಾವು ಇಂಪ್ಲಿಮೆಂಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಅಥವಾ ನೀವೇನಾದರೂ ಮಾಡಿ ಸಕ್ಸಸ್ಫುಲ್ ಆಗಿದ್ರೆ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ನಮ್ಮ ಜೊತೆ ಹಂಚ್ಕೊರಿ. ನಾ ಏನಾದರೂ ಮಾಡಿದ್ದನ್ನು ನೋಡಿರಿ, ಕಲೀರಿ ಅಂತ ಮಾತನ್ನು ನಿಮ್ಗೆ ಹೇಳ್ತೀನಿ. ಒಟ್ಟಿನೊಳಗೆ ಈ ಒಂದು ಜರ್ನಿ ಅಂಕರಿ ಸ್ಟಾರ್ಟ್ ಮಾಡೀನಿ. ನಮ್ಮ ಜೊತೆಗಿರಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ನೋಟಿಫಿಕೇಷನ್ ಬರೋಂಗೆ ಬೆಲ್ ಹೊಡ್ಕೊರಿ. ಕಲೀರಿ ಅಂತ ನಾವು ಮಾತನ್ನು ಹೇಳ್ತೀನಿ.
ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೊಂದು ಬ್ಲಾಗ್ನೊಳಗೆ ಸಿಗ್ತೀನಿ. ಬಾಯ್.